ಇನ್ನು ಧರ್ಮಸ್ಥಳ ಕೇಸ್ ವಿಚಾರಕ್ಕೆ ಬರೋಣ. ಅನಾಮಿಕ ವ್ಯಕ್ತಿ ಸುಮಾರು 13 ಪಾಯಿಂಟ್ಗಳನ್ನು ಗುರುತು ಮಾಡಿದ್ನಲ್ಲ. ಈಗ ಆಲ್ರೆಡಿ 10 ಪಾಯಿಂಟ್ಗಳಲ್ಲಿ ಉತ್ಖನನ ಆಗಿದೆ. 6ನೇ ಪಾಯಿಂಟಲ್ಲಿ ಬಿಟ್ಟರೆ ಬೇರೆ ಏನೂ ಸಿಕ್ಕಿಲ್ಲ ಬೇರೆ ಕಡೆಗಳಲ್ಲಿ. ಈಗ 11, 12, 13ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ಮುಂದುವರಿತಾ ಇದೆ. 11, 12, 13ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯ. ಆ ಅನಾಮಿಕ ತೋರಿಸಿದಂತಹ ಆ ಜಾಗಕ್ಕೇನೆ ಆತನ್ನ ಕರ್ಕೊಂಡು ಬಂದಿದೆ SIT ಟೀಮ್. ಈಗಾಗಲೇ 10 ಪಾಯಿಂಟ್ಗಳಲ್ಲಿ ಶೋಧ ಕಾರ್ಯ ಮುಕ್ತಾಯಗೊಂಡಿದೆ. ಇವತ್ತು ಒಟ್ಟು 3 ಪಾಯಿಂಟ್ಗಳಲ್ಲಿ ಶೋಧ ಕಾರ್ಯವನ್ನ ಮಾಡಲಾಗುತ್ತೆ. ಅಂದರೆ ಉಳ್ಕೊಂಡಿರೋದೇ 3, 11, 12, 13. ಈಗ 11ನೇ ಪಾಯಿಂಟ್ನಿಂದ ಶುರು ಮಾಡ್ತಾರೆ. ಸುತ್ತವೂ ಕೂಡ ಪರದೆಯನ್ನು ಹಾಕಲಾಗಿದೆ. ಕಾರಣ ಏನು ಅಂತಂದರೆ ಸುದ್ದಿ ಹೊರಗಡೆ ಲೀಕ್ ಆಗಬಾರ್ದು ಅಂತ. ಯಾಕೆಂತಂದರೆ ಇಲಿ ಹೋಯ್ತು ಅಂತಂದರೆ ಹುಲಿ ಹೋಯ್ತು ಅಂತಲೇ ಈಗ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಚರ್ಚೆ ಆಗ್ತಾ ಇರೋದು. ಒಂದು ಸಣ್ಣದಾಗಿ ಚೀರನೋ ಅಥವಾ ಇನ್ನೊಂದೇನೋ ಒಂದು ಸಿಕ್ತು ಅಥವಾ ಖರ್ಚೀಫೇನೋ ಸಿಕ್ತು ಅಂತಂದರೆ ಅದು ಅವರದ್ದು ಇದು ಇವರದ್ದು ಅನ್ನುವಂಥ ಊಹಾಪೋಹಗಳನ್ನು ಹರಿಬಿಡಲಾಗ್ತಾ ಇದೆ. ಹಾಗಾಗಿ ಸರ್ಕಾರ ಸೂಕ್ತ ಕ್ರಮವನ್ನು ತೆಗೆದುಕೊಳ್ತಾ ಇದೆ. ಸ್ಥಳದಲ್ಲಿ ಪೊಲೀಸ್ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಡೀಟೇಲ್ಸ್ ಕೊಡ್ತಾರೆ ಇನ್ನಷ್ಟು ಇದ್ರ ಬಗ್ಗೆ ನಮ್ಮ ವಿಶೇಷ ಪ್ರತಿನಿಧಿ ಅರುಣ್ ಡೆಸ್ಕಿಂದ ನೇರ ಸಂಪರ್ಕದಲ್ಲಿ. ಅರುಣ್, ಈ ಅನಾಮಿಕ ತೋರಿಸಿದಂತಹ 13 ಸ್ಥಳಗಳನ್ನು ಗುರುತು ಮಾಡಿ ಈಗ 10 ಸ್ಥಳಗಳಲ್ಲೂ ಉತ್ಖನನ ಶುರುವಾಗಿದೆ, ಮುಗಿದೋಗಿದೆ. 6ನೇ ಪಾಯಿಂಟ್ ಬಿಟ್ಟರೆ ಬೇರೆ ಎಲ್ಲೂ ಕೂಡ ಏನೂ ಸಿಕ್ಕಿಲ್ಲ. ಇವತ್ತು 11, 12, 13 3 ಪಾಯಿಂಟ್ ಅಷ್ಟೇ ಉಳ್ಕೊಂಡಿರೋದು. ಈ 3 ಪಾಯಿಂಟ್ನಲ್ಲಿ 3 ಪಾಯಿಂಟ್ಗಳಲ್ಲಿ ಏನಾದರೂ ಸಿಗಬಹುದು, ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ಆ ಅನಾಮಿಕ ವ್ಯಕ್ತಿ ಹೇಳ್ತಾ ಇದ್ದಾನೆ. ಸೊ ಈ 13 ಈ ಉಳ್ಕೊಂಡಿರುವಂಥ 3 ಪಾಯಿಂಟ್ನಲ್ಲಿ ಏನೂ ಸಿಕ್ಕಲಿಲ್ಲ ಅಂತಂದರೆ ವಾಟ್ ನೆಕ್ಸ್ಟ್ ಅನ್ನೋದು ಒಂದು ಕಡೆ. ಇವತ್ತು ಬೆಳಗ್ಗೆ 10 ಗಂಟೆಯಿಂದಲೇ 11ನೇ ಪಾಯಿಂಟ್ನಲ್ಲಿ ಉತ್ಖನನ ಕಾರ್ಯ ಶುರುವಾಗಿದೆ. ನೀವು ಗಮನಿಸಿ, ಅನಾಮಿಕ ವ್ಯಕ್ತಿ ಈಗಾಗಲೇ 13 ಪಾಯಿಂಟ್ಗಳನ್ನು ಗುರುತಿಸಿರುವಂಥದ್ದು. ಅದರಲ್ಲಿ 1ರಿಂದ 9ನೇ ಪಾಯಿಂಟ್ವರೆಗೂ ನೇತ್ರಾವತಿ ಸ್ನಾನಘಟ್ಟದ ಹತ್ತಿರ ಇರುವಂಥ ಪ್ರದೇಶ. ನಂತರ ಇರುವಂಥ ಉಳಿದ ಪಾಯಿಂಟ್ಗಳು ಅಂದರೆ 8, 9, 10, 11, 12, 13 ಈ ಪಾಯಿಂಟ್ಗಳು ನೇತ್ರಾವತಿ ಸ್ನಾನಘಟ್ಟಕ್ಕೆ ಹೋಗುವಂಥ ರಸ್ತೆಯ ಬದಿಯಲ್ಲೇ ಇರುವಂಥದ್ದು. ಈ 13 ಪಾಯಿಂಟ್ಗಳ ಪೈಕಿ 11, 12, 13 ಈ 3 ಪಾಯಿಂಟ್ಗಳಿವೆಯಲ್ಲ, ಇವು ಅತ್ಯಂತ ಪ್ರಮುಖವಾದಂಥವು. ಇಲ್ಲಿ ನಿಖರವಾಗಿ ಆ ಒಂದು ಕಳೆಬರದ ಪಳೆಯುಳಿಕೆಗಳು ಸಿಕ್ಕೇ ಸಿಗುತ್ತವೆ ಅಂತ ಹೇಳಿ ಆ ಅನಾಮಿಕ ಅಲಿಯಾಸ್ ಭೀಮಾ ಯಾರು ಬೇಕಾದ್ರೂ ಇರ್ಬೋದು, ಆತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಅದಕ್ಕೆ ಆರಂಭದಲ್ಲೇ ಆತ ನೀವು 1ರಿಂದ ಹುಡುಕೊಂಡು ಹೋಗಬೇಡಿ, ಬದಲಾಗಿ 13ರಿಂದ ಹುಡುಕೊಂಬನ್ನಿ, 13, 12, 11 ಈ ಪಾಯಿಂಟ್ಗಳಲ್ಲಿ ಸಿಕ್ಕೇ ಸಿಗುತ್ತವೆ ಅಂತ ಹೇಳ್ತಿದ್ದ. ಹಾಗಾಗಿ ಇವತ್ತು 11ನೇ ಪಾಯಿಂಟು ಶುರುವಾಗಿದೆ. ನೀವು ಅವಾಗಲೇ ಹೇಳಿದಂತೆ 6ನೇ ಪಾಯಿಂಟಲ್ಲಿ ಒಂದು ಅಸ್ಥಿಪಂಜರ ಸಿಕ್ಕಿದ್ದು ಬಿಟ್ಟರೆ ಉಳಿದು ಎಲ್ಲೂ ಏನೂ ಸಿಕ್ಕಿಲ್ಲ. ಅಲ್ಲೇನೋ ಸಿಕ್ತಂತೆ ಇಲ್ಲೇನೋ ಸಿಕ್ತಂತೆ ಅಂತ ಹೇಳಿದ್ದು ಬಿಟ್ಟರೆ ಏನೂ ಸಿಕ್ಕಲಿಲ್ಲ. ಇನ್ನೂ ಕೂಡ ಆಯಿತು, ಒಂದು ವೇಳೆ ಈಗ 11ನೇ ಪಾಯಿಂಟಲ್ಲಿ ಸಿಕ್ಕೇ ಬಿಡ್ತು ಅಂತಲೇ ಇಟ್ಕೊಳ್ಳಿ, ಏನು ಸಾಧಿಸ್ದಂಗಾಯಿತು? ಈಗಾಗಲೇ ಸ್ಪಷ್ಟವಾಗಿ ಹೇಳಲಾಗ್ತಾ ಇದೆ, ಧರ್ಮಸ್ಥಳ ಆಸುಪಾಸಿನ ಪ್ರದೇಶಗಳಲ್ಲಿ ಕಳೆದ ಸುಮಾರು 10-15 ವರ್ಷಗಳಲ್ಲಿ ಅಥವಾ ಅದಕ್ಕಿಂತ ಹಿಂದಿನಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಅನಾಮಿಕವಾದಂಥ ವಾರಸುದಾರರಿಲ್ಲದ ಶವಗಳು ಸಾಕಷ್ಟು ಸಿಕ್ಕಿವೆ. ಅದನ್ನೆಲ್ಲ ಡೀಟೈಲ್ ಆಗಿ ನಮ್ಮ ಪವರ್ ಟಿವಿಯಲ್ಲಿ ಸ್ಥಳದಿಂದಲೇ ನೇರವಾಗಿ ನಾವು ಪ್ರಸಾರ ಮಾಡಿದ್ದು ಆಯಿತು, ಸಂಖ್ಯೆಗಳನ್ನು ಕೂಡ ಕೊಟ್ಟಿದ್ದು ಆಯಿತು. ಇಷ್ಟೇ ಶವಗಳು ಇಂತಿಂಥ ವರ್ಷದಲ್ಲಿ ಇಂಥ ಒಂದು ವಾರಸುದಾರರಿಲ್ಲದ ಶವಗಳು ಸಿಕ್ಕಿದ್ವು. ಆ ವಾರಸುದಾರರಿಲ್ಲದ ಶವಗಳನ್ನು ಸ್ಥಳದಲ್ಲೇ ಪಂಚನಾಮೆ ಮಾಡಿ ನಂತರ ಅಲ್ಲೇ ಪೋಸ್ಟ್ಮಾರ್ಟಮ್ ಮಾಡಿ ಅದೇ ಪ್ರದೇಶದಲ್ಲಿ ಹೂತು ಹಾಕಲಾಗಿತ್ತು ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಿದ್ರೂ ಕೂಡ ಈಗ ಅಲ್ಲಿ ಶವ ಇದೆ, ಕರೆಕ್ಟು, ಸಿಕ್ಕೇ ಬಿಡ್ತು. ಆ ಸಿಕ್ಕೇ ಬಿಟ್ಟಂಥ ಶವ ಈಗ ಫಾರ್ ಎಕ್ಸಾಂಪಲ್ 11ನೇ ಒಂದು ಪಾಯಿಂಟಲ್ಲೂ ಕೂಡ ಯಾವುದೋ ಒಂದು ಅಸ್ಥಿಪಂಜರ ಸಿಕ್ತು ಅಂತ ಇಟ್ಕೊಳ್ಳಿ. ಆ ಅಸ್ಥಿಪಂಜರವನ್ನು ತೆಗೆದುಕೊಂಡೋಗಿ ಏನು ಮಾಡಬೇಕು? ಆ ಅಸ್ಥಿಪಂಜರ ಮಹಿಳೆಯದ್ದೋ ಪುರುಷನದ್ದೋ ಅದನ್ನು ಪತ್ತೆ ಹಚ್ಬೋದು, ಅದಕ್ಕೆ ಅವಕಾಶ ಇದೆ. ಅಥವಾ ಆ ಒಂದು ಅಸ್ಥಿಪಂಜರ ಎಷ್ಟು ವರ್ಷ ಹಳೆಯದ್ದು ಅದನ್ನು ಕೂಡ ನಾವು ರಾಸಾಯನಿಕಗಳನ್ನು ಬಳಕೆ ಮಾಡಿ ವೈಜ್ಞಾನಿಕವಾಗಿ ಎಷ್ಟು ವರ್ಷ ಹಳೆಯದ್ದು ಅಥವಾ ಆ ಮೃತಪಟ್ಟ ಸಂದರ್ಭದಲ್ಲಿ ಆ ವ್ಯಕ್ತಿಯ ವಯಸ್ಸು ಎಷ್ಟಾಗಿದ್ದಿರಬಹುದು ಅನ್ನೋದನ್ನು ಕೂಡ ನಾವು ಪತ್ತೆ ಹಚ್ಚಬಹುದು. ಆದರೆ ಮುಂದಿನ ಹಂತ ಇದೆಯಲ್ಲ, ಎಷ್ಟು ವರ್ಷದ್ದು, ಮಹಿಳೆನೋ ಪುರುಷನೋ ಅಂತ ಗೊತ್ತಾಗುತ್ತೆ. ಆದರೆ ಆ ವ್ಯಕ್ತಿಯ ಸಾವು ಹೇಗಾಯಿತು, ಏನಾದರೂ ಬಲವಾದ ಆಯುಧದಿಂದ ಹೊಡೆದೋ ಅಥವಾ ಬೇರೆ ರೀತಿ ಹತ್ಯೆ ಆಗಿದ್ದರೆ, ತಲೆಬುರುಡೆಯ ಮೇಲೆ ಮಾರ್ಕೋ, ತಲೆಬುರುಡೆ ಒಡೆದೋಗಿದ್ದೋ, ಮೂಳೆಗಳು ಮುರಿದೋಗಿದ್ದೋ ಆದರೆ ಅದನ್ನು ಒಂದು ಊಹೆ ಮಾಡೋದಕ್ಕೆ ಅವಕಾಶ ಇದೆ. ಆದರೆ ಅತ್ಯಾಚಾರ ಮಾಡಿ ಅವ್ರನ್ನ ಹತ್ಯೆ ಮಾಡಿದ್ದಾರೆ ಅಂತ ಏನು ಆರೋಪ ಮಾಡ್ತಾ ಇದ್ದಾರಲ್ಲ, ಅತ್ಯಾಚಾರ ಪ್ರಕರಣ ಆಗಿದೆ, ಅವ್ರ ಮೇಲೆ ಅತ್ಯಾಚಾರ ಆಗಿದೆ ಅನ್ನೋದನ್ನು ಆ ಅಸ್ಥಿಪಂಜರ ಇಟ್ಕೊಂಡು ಸಾಬೀತು ಮಾಡೋದಕ್ಕೆ ಸಾಧ್ಯ ಆಗುತ್ತಾ?
ಇದು ಪ್ರಮುಖವಾದಂತಹ ಪ್ರಶ್ನೆ ಆಗಿರುವಂಥದ್ದು. ಬಹುಶಃ ಇದುವರೆಗೆ ವಿಜ್ಞಾನದಲ್ಲಿ ಅದಕ್ಕೆ ಉತ್ತರ ಸಿಕ್ಕೇ ಇಲ್ಲ. ವೈದ್ಯಕೀಯ ಲೋಕ ಕೂಡ ಸ್ಪಷ್ಟವಾಗಿ ಅದನ್ನೇ ಹೇಳ್ತಾ ಇದೆ. ಮೂಳೆಗಳ ಮೇಲಿರುವಂಥ ಒಂದು ಲೇಯರ್ ಏನಿದೆ, ಅದು ಒಳಗಿರುವಂಥ ಅಸ್ಥಿಮಜ್ಜೆ ಏನಿದೆ, ಅದನ್ನು ತೆಗೆದುಕೊಂಡು ನಾವು DNA ಟೆಸ್ಟ್ ಮಾಡಬಹುದು. ಆ DNA ಯಾರದ್ದು ಏನು ಎತ್ತ ಅಂತ ಹೇಳಬಹುದು. ಆದರೆ ಆ ವ್ಯಕ್ತಿ ಮೃತಪಟ್ಟಿದ್ದು ಯಾವ ರೀತಿ, ಉಸಿರುಗಡಿಸಿ ಸಾಯಿಸ್ಯಾರ, ವಿಷಪ್ರಾಶನ ಮಾಡಿ ಸಾಯಿಸ್ಯಾರ, ನದಿಯಲ್ಲಿ ಮುಳುಗಿ ಸತ್ತಿರೋದಾ, ಅಥವಾ ಇನ್ನೆಲ್ಲಿಂದಲೋ ಮೇಲಿಂದ ಕೆಳಗೆ ಬಿದ್ದು ಆತ್ಮಹತ್ಯೆ ಮಾಡ್ಕೊಂಡಿರೋದಾ, ಅಥವಾ ನೇಣು ಹಾಕೊಂಡು ಸತ್ತಿರೋ ಅಂಥದ, ಹೇಗೆ ಸತ್ಯಾರವರು, ಅಥವಾ ನ್ಯಾಚುರಲ್ ಆಗಿ ರೋಗ ಬಂದು ಸತ್ಯಾರ, ಅಸ್ಥಿಪಂಜರವನ್ನು ಇಟ್ಕೊಂಡು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದು ಸ್ಪಷ್ಟ. ಆದರೂ ಕೂಡ ಈಗ ನಿಜ ಒಂದು ರೀತಿಯ ಗೊಂದಲ ಉಂಟಾಗಿತ್ತು. ಈ ಯಾವ ಯೂಟ್ಯೂಬರ್ಗಳು ಮತ್ತೊಬ್ಬರು ಇನ್ಯಾರೋ ಡಬ್ಬಿ ತಿಮ್ಮನೋ ಮತ್ತೊಬ್ಬನೋ ಮಗನೊಬ್ಬನೋ ಹೇಳ್ತಾ ಇದ್ದ, ಇದರಿಂದಾಗಿ ಜನರಲ್ಲಿ ಗೊಂದಲ ಉಂಟಾಗಿತ್ತು. ಜನರ ಗೊಂದಲವನ್ನು ಪರಿಹರಿಸೋದಕ್ಕೋಸ್ಕರನೇ ಸರ್ಕಾರ ನೇರವಾಗಿ SIT ಟೀಮ್ನ ರಚನೆ ಮಾಡಿ ಅವ್ರ ಮೂಲಕನೇ ಯಾವ ಭೀಮನೋ ಅನಾಮಿಕನೋ ತೋರಿಸಿದಂಥ ಜಾಗದಲ್ಲಿ ಆ ಶವಗಳ ಅಥವಾ ಆ ಪ್ರದೇಶಗಳ ಉತ್ಖನನವನ್ನು ಮಾಡ್ತಾ ಇದ್ದಾರೆ. ಆದರೆ ಮುಂದೆ ಏನಾಗಬೇಕು, ಅದರಿಂದ ಏನು ಸಾಧಿಸಿದಂತಾಗುತ್ತೆ, ಈ ಪ್ರಶ್ನೆಗೆ ಇದುವರೆಗೂ ಕೂಡ ಉತ್ತರ ಸಿಗ್ತಾ ಇಲ್ಲ. ಹಿಂದೆ ಶರತ್ ಗ್ರಾಮಗಳಲ್ಲಿ ಶವ ಸೋತ್ಸೋದು ಅನ್ನುವಂಥ ಒಂದು ಸಂಪ್ರದಾಯ ಇತ್ತು. ಅಂದರೆ ಮಳೆ ಆಗದೆ ಇದ್ದಂಥ ಸಂದರ್ಭ, ಎಷ್ಟೋ ವರ್ಷ ಆದರೂ ಮಳೆ ಆಗದೆ ಹೋದರೆ ಯಾವುದೋ ಶವನ ಹೂತಾಕ್ಬಿಟ್ಟಿದ್ದಾರೆ, ಅದು ಬಾಯಿ ಬಿಟ್ಕೊಂಡಿರುತ್ತೆ, ಹುಡುಕ್ರಿ ಅಂತ ಹೇಳಿ ಹುಡುಕೋರು. ಈಗಲೂ ಕೂಡ ಅದೇ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ಅನುಮಾನ. ಶರತ್. ಎಸ್, ಥ್ಯಾಂಕ್ ಯು ಅರುಣ್ ಡೀಟೇಲ್ಸ್ಗಾಗಿ.